ಹೇಮಾಸ್ ಕುಕಿಂಗ್ ಚಾನಲ್ ಕಡೆಯಿಂದ ಎಲ್ರಿಗೂ ನಮಸ್ಕಾರ. ಇನ್ನೇನು ಯುಗಾದಿ ಹಬ್ಬ ಬಂತು. ಮನೆ ಕ್ಲೀನಿಂಗ್ ಮಾಡೋದ್ರ ಜೊತೆಗೆ ಈ ಹಿತ್ತಾಳೆ ಪಾತ್ರೆಗಳನ್ನೆಲ್ಲ ಹಬ್ಬಕ್ಕೆ ಕ್ಲೀನ್ ಮಾಡ್ಕೋಬೇಕು ಅನ್ನೋದೇ ಒಂದು ಟೆನ್ಷನ್ ಅಲ್ವಾ. ಅದರಲ್ಲೂ ತುಂಬ ಕರೆ ಆಗಿಬಿಟ್ಟಿದ್ರಂತೂ ಇದ್ದಿದ್ದು ಟೆನ್ಷನ್ ಆಗಿಬಿಡುತ್ತೆ. ಹೇಗಪ್ಪ ಇದನ್ನೆಲ್ಲ ಪಳಪಳ ಅಂತ ಹೊಳೆಯೋಂಗೆ ಮಾಡೋದು, ಹೇಗಪ್ಪ ಕ್ಲೀನ್ ಮಾಡೋದು ಅಂತ ಅನ್ನಿಸ್ಬಿಡುತ್ತಲ್ವ. ಅದರಲ್ಲೂ ಮೊದಲೇ ಮನೆ ಕ್ಲೀನ್ ಮಾಡಿ ಎಲ್ಲ ಸಾಕಾಗಿರುತ್ತೆ. ಅದರಲ್ಲಿ ಇದು ಬೇರೆ ಕ್ಲೀನ್ ಮಾಡಬೇಕು ಅಂದರೆ ಅದು ಇನ್ನೊಂದು ಟೆನ್ಷನ್ನೇ ಬೇಡ. ಬನ್ನಿ ಸುಲಭನಾಗಿ ಈ ಹಿತ್ತಾಳೆದಾಗಿರ್ಬೋದು ತಾಮ್ರದ ಪಾತ್ರೆ ಕ್ಲೀನ್ ಮಾಡೋದು ಹೇಗೆ ಅಂತ ನೋಡೋಣ. ನಾನಿಲ್ಲಿ ಒಂದು ಸ್ಪೂನಷ್ಟು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ. ಬೇಕಿದ್ರೆ ಗೋಧಿ ಹಿಟ್ಟನ್ನು ಕೂಡ ತೊಗೋಬೋದು. ಈ ಕಡಲೆ ಹಿಟ್ಟು ಅಥವಾ ಗೋಧಿ ಹಿಟ್ಟು ನೀವು ಪಾತ್ರೆ ಎಷ್ಟು ಉಜ್ಜೋದಿದೆ ಅದನ್ನು ನೋಡಿ ತೊಗೊಳ್ಳಿ. ಹಾಗೆ 1/4 ಸ್ಪೂನಷ್ಟು ಅರಿಶಿನ ಹಾಕೋದ್ರಿಂದ ಒಂದು ಒಳ್ಳೆ ಶೈನ್ ಕೊಡುತ್ತೆ ಪಾತ್ರೆಗೆ. ಫಳಫಳ ಅಂತ ಹೊಳಿತಾ ಇರುತ್ತೆ ಅರಿಶಿನ ಹಾಕಿದ್ರೆ. ಜೊತೆಗೆ 1 ಟೀ ಸ್ಪೂನಷ್ಟು ಉಪ್ಪನ್ನು ಸೇರಿಸ್ಕೋಬೇಕು. ಉಪ್ಪು ಹಾಕೋದ್ರಿಂದ ನಿಮಗೆ ಕರೆ ಬೇಗ ಬಿಡುತ್ತೆ. ಹಾಗೆಯೇ ಇದಕ್ಕೆ ಮೊಸರನ್ನು ಸೇರಿಸ್ಕೋಬೇಕು. ಮೊಸರು ಹುಳಿ ಬಂದಿದ್ರೂ ಪರವಾಗಿಲ್ಲ ಅಥವಾ ಹಳೇದಾಗಿದ್ರೂ ಪರವಾಗಿಲ್ಲ. ಮೊಸರು ಯಾವುದಾದ್ರೂ ಇದಕ್ಕೆ ಉಪಯೋಗಿಸ್ಕೋಬೋದು. ಒಂದು ಸ್ವಲ್ಪ ಅಂದರೆ 1 ಟೇಬಲ್ ಸ್ಪೂನಷ್ಟು ಮೊಸರು. ಹಾಗೆ ನಿಂಬೆಹಣ್ಣನ್ನು ಸೇರಿಸ್ಕೋಬೇಕು. ಈಗ ಮನೆಯಲ್ಲಿ ನಿಂಬೆಹಣ್ಣು ಇಲ್ಲ ಅಂತ ಅಂದರೆ ನೀವು ವೆನಿಗರ್ನ ಕೂಡ ಹಾಕ್ಕೋಬೋದು. 2ರಲ್ಲಿ 1. ಇಲ್ಲ ವೆನಿಗರ್ ಇದ್ದರೆ ವೆನಿಗರ್ ಉಪಯೋಗಿಸ್ಕೊಳ್ಳಿ, ನಿಂಬೆಹಣ್ಣಿದ್ರೆ ನಿಂಬೆಹಣ್ಣನ್ನು ಉಪಯೋಗಿಸ್ಕೊಳ್ಳಿ. ವೆನಿಗರು ನಿಮಗೆಲ್ಲ ಗೊತ್ತೇ ಇರೋಂಗೆ ಕ್ಲೀನಿಂಗಿಗೆ ಎಷ್ಟು ಹೆಲ್ಪ್ ಆಗುತ್ತೆ ಅಂತ. ಹಾಗಾಗಿ ನಾನಿವತ್ತು ವೆನಿಗರ್ ಇರೋದ್ರಿಂದ ಅದನ್ನೇ ಉಪಯೋಗಿಸ್ಕೊತಾ ಇದ್ದೀನಿ. ಅದನ್ನು ಕೂಡ 1 ಟೇಬಲ್ ಸ್ಪೂನಷ್ಟು ಇದಕ್ಕೆ ಸೇರಿಸ್ಕೋಬೇಕು. ಸೇರಿಸ್ಕೊಂಡು ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಇಷ್ಟೇ ಅಂತ ಏನಿಲ್ಲ. ಈಗ ನೀವು 1-2 ಪಾತ್ರೆ ಇದ್ದರೆ ಒಂದು ಸ್ವಲ್ಪ ಹಿಟ್ಟನ್ನು ತೊಗೊಂಡು ಮಾಡ್ಕೋಬೋದು. ಜಾಸ್ತಿ ಇದ್ದರೆ ಜಾಸ್ತಿ ಪ್ರಮಾಣದಲ್ಲಿ ಕಲಿಸ್ಕೊಳ್ಳಿ. ಇದನ್ನು ನೀವು 1 ದಿನ ಇಡ್ಬೋದು ಅಷ್ಟೇ. ಮೊಸರೆಲ್ಲ ಹಾಕಿರೋದ್ರಿಂದ ತುಂಬ ದಿನ ಇಡೋಕ್ಕೆ ಆಗಲ್ಲ, ವಾಸನೆ ಬಂದುಬಿಡುತ್ತೆ. ಹಾಗಾಗಿ ಇದನ್ನು ಇನ್ಸ್ಟಂಟಾಗಿ ಉಪಯೋಗಿಸ್ಕೊಳ್ಳೋದ್ರಿಂದ ಆ ಟೈಮ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಕಲಿಸ್ಕೊಳ್ಳಿ. ಈಗ ಇದನ್ನು ಪಾತ್ರೆಗಳಿಗೆಲ್ಲ ಹಚ್ಕೋಬೇಕಾಗತ್ತೆ. ನಾನೇನು ಬೇರೆಯವ್ರ ಥರ ನೋಡಿ ಇದನ್ನು ಹಚ್ತಾ ಇದ್ದಂಗೆ ಎಷ್ಟು ಪಾತ್ರೆ ಕ್ಲಿಯರ್ ಆಗೋಯ್ತು, ಉಜ್ಜೋದು ಬೇಡ, ಹಾಗೆಯೇ ಇದು ಶ್ರಮ ಇಲ್ಲ, ಸ್ವಲ್ಪ ತಾಕ್ತಾ ಇದ್ದಂಗೆ ಬೆಳ್ಳಗಾಗ್ಬಿಡುತ್ತೆ ಅಂತೆಲ್ಲ ಹೇಳಲ್ಲ. ಇದನ್ನು ಹಚ್ಚಿ 1-2 ನಿಮಿಷ ಬಿಟ್ಟು ಆಮೇಲೆ ಒಂದು ಸ್ವಲ್ಪ ಇದನ್ನು ಉಜ್ಕೋಬೇಕಾಗತ್ತೆ. ಆ ರೀತಿ ಉಜ್ಕೊಂಡಾಗ ನಿಮಗೆ ನೀಟಾಗುತ್ತೆ. ಸುಮ್ಮನೆ ಹಚ್ತಾ ಇದ್ದಂಗೆ ಕೆಲವ್ರು ಏನಂದರೆ ಹಚ್ತಾ ಇದ್ದಂಗೆ ನೋಡಿ ನೀಟಾಗೋಯ್ತು ಅಂತೆಲ್ಲ ಹೇಳ್ತಾರೆ. ಆ ಥರ ಎಲ್ಲ ಏನಿಲ್ಲ. ಸ್ವಲ್ಪ ಇದನ್ನು ನಾವು ಉಜ್ಕೋಬೇಕು. ಅಂದರೆ ನೀವು ಬರೀ ಕೈನಲ್ಲಿ ಕೂಡ ಇದನ್ನು ಹಾಗೆ ಸ್ವಲ್ಪ ಕರೆ ಇದ್ದರೆ ತಿಕ್ಕಿ ನೀವು ಮಾಡ್ಕೋಬೋದು. ಇಲ್ಲ ಅಂದರೆ ಒಂದು ನಾರು ತೊಗೊಂಡು ಕೂಡ ನೀವು ಇದನ್ನು ಸ್ವಲ್ಪ ಉಜ್ಕೋಬೇಕಾಗತ್ತೆ. ಈಗ ನೋಡಿ ಹಚ್ತಾ ಇದ್ದಂಗೆ ಒಂದು ಸ್ವಲ್ಪ ಕರೆಗಳೆಲ್ಲ ಲೈಟ್ ಆಗುತ್ತೆ. ಈಗ ಇದನ್ನು 1-2 ನಿಮಿಷ ಹಾಗೆ ಬಿಡೋಣ. ಅಷ್ಟೊತ್ತಿಗೆ ಇನ್ನೊಂದು ಪಾತ್ರೆಗೆ ಕೂಡ ನಾವು ಇದನ್ನು ಸವರ್ಕೋಬೇಕಾಗತ್ತೆ. ಇದು ನಮ್ಮ ಮನೆಯಲ್ಲಿ ರೆಗ್ಯುಲರಾಗಿ ಪ್ರತಿದಿನ ಮುದ್ದೆ ಮಾಡುವಂಥ ಮುದ್ದೆ ಪಾತ್ರೆ. ಹಾಗೆ ಇನ್ನೊಂದು ತೋರಿಸಿದ್ದು ಅದರಲ್ಲಿ ನೀರು ಕುಡಿಯುವಂಥದ್ದು. ಪ್ರತಿದಿನ ತಾಮ್ರದ ಹಿತ್ತಾಳೆ ಪಾತ್ರೆಯಲ್ಲಿ ನೀರು ಕುಡಿದ್ರೆ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಅಂತಾರೆ. ಹಾಗೆಯೇ ಇದೆಲ್ಲದನ್ನು ಕಿಲ್ಬು ಆಗದೇ ಇರೋ ಥರ ನಾವು ಚೆನ್ನಾಗಿ ಕ್ಲೀನ್ ಮಾಡಿ ಇಟ್ಕೊಳ್ಳೋದು ಕೂಡ ಅಷ್ಟೇ ಮುಖ್ಯ. ನೋಡಿ ಈಗ ನಾನು ಆ ಮುದ್ದೆ ಪಾತ್ರೆ ಎಲ್ಲ ಹುಳಿ ಎಲ್ಲ ಹಚ್ಚೋ ಅಷ್ಟರಲ್ಲಿ ಇದೆಲ್ಲ ಒಂದು ಸ್ವಲ್ಪ ಕರೆಯೆಲ್ಲ ಹೋಗಿದೆ, ನೀವು ನೋಡ್ತಾ ಇರ್ಬೋದು. ಹಾಗಂತ ಪೂರ್ತಿ ಏನು ಹೋಗಿಲ್ಲ. ಸ್ವಲ್ಪ ಎಲ್ಲೆಲ್ಲಿ ಜಾಸ್ತಿ ಕರೆಗಳಿದೆ ಅಲ್ಲೆಲ್ಲ ಒಂದು ಸ್ವಲ್ಪ ಉಜ್ಕೋಬೇಕಾಗತ್ತೆ. ಕೈನಲ್ಲೂ ಕೂಡ ಆಗದಿದ್ದರೆ ಹಾಗೇ ಉಜ್ಕೋಬೋದು, ಇಲ್ಲಾಂದರೆ ನಾರಿನಲ್ಲಿ ಉಜ್ಕೊಳ್ಳಿ. ಇದೇ ರೀತಿ ನೀವು ಇದನ್ನು ದೇವ್ರ ಸಾಮಾನುಗಳೆಲ್ಲ ಇರುತ್ತಲ್ಲ, ಹಿತ್ತಾಳೆ ಪಾತ್ರೆಗಳೆಲ್ಲ, ಅದಕ್ಕೂ ಕೂಡ ಇದನ್ನು ನೀವು ಅಪ್ಲೈ ಮಾಡ್ಕೊಂಡು ಉಜ್ಕೋಬೋದು. ಮತ್ತು ಇನ್ನೊಂದು ಏನಂದರೆ ಈಗ ನಾವು ಬೇರೆದೆಲ್ಲ ಅಂದರೆ ಇವಾಗ ನಿಂಬೆಹಣ್ಣು ಉಪ್ಪು ಎಲ್ಲ ಹಾಕಿ ನಾವು ದಿನ ಕ್ಲೀನ್ ಮಾಡ್ಕೋತೀವಿ. ಆದರೆ ಅದೆಲ್ಲ ಉಜ್ಜಾದ್ಮೇಲೂ ಕೂಡ ಒಂದು ಸರಿ ತೊಳ್ಕೊಂಡು ಮತ್ತೆ ಸಬೀನ ಅಥವಾ ಪೀತಾಂಬರಿ ಎಲ್ಲ ಹಾಕ್ಕೊಂಡು ಮತ್ತೆ ಅದನ್ನು ಚೆನ್ನಾಗಿ ತಿಕ್ಕಿ ಉಜ್ಜಿ ತೊಳಿಬೇಕಾಗತ್ತೆ. ಆದರೆ ಇದು ಆ ಥರ ಏನಿಲ್ಲ. ಒಂದೇ ಒಂದು ಸಲ್ಯೂಷನ್ನಿಂದ ನಿಮಗೆ ಸ್ವಲ್ಪ ಶ್ರಮ ಕಮ್ಮಿ ಉಪಯೋಗಿಸಿ ಪಾತ್ರೆನ ನೀವು ನೀಟಾಗಿ ಕ್ಲೀನ್ ಮಾಡ್ಕೊಂಡು ಬಿಡ್ಬೋದು. ನೋಡಿ ಸ್ವಲ್ಪ ನಾನು ಸ್ಕ್ರಬ್ ಮಾಡ್ತಾ ಇದ್ದಂಗೆ ಕರೆಯೆಲ್ಲ ಪೂರ್ತಿ ಹೋಗ್ತಾ ಇದೆ. 1-2 ನಿಮಿಷ ಇಟ್ಟಿದ್ದರಿಂದ ಕರೆಯೆಲ್ಲ ಸ್ವಲ್ಪ ಸಾಫ್ಟಾಗಿದೆ. ಹಾಗೆಯೇ ಕರೆಯೆಲ್ಲ ಪೂರ್ತಿ ಹೋಗ್ತಾ ಇದೆ. ಅದೇ ರೀತಿ ಇದರಲ್ಲಿ ನಾನು ನೀರು ಹಾಕಿ ಹೂವನ್ನು ಇಡ್ತೀನಿ ಉರ್ಲಿನಲ್ಲಿ.
ತುಂಬ ಕರೆ ಆಗಿಬಿಡುತ್ತೆ. ನೀರೆಲ್ಲ ಹಾಕಿಟ್ಟಾಗ ನೀವು ನೋಡ್ಬೋದು ಹಿತ್ತಾಳೆ ಪಾತ್ರೆಗಳು, ಅದು ಕೂಡ ಎಷ್ಟು ಸುಲಭನಾಗಿ ಎಷ್ಟು ಚೆನ್ನಾಗಿ ಹೋಗಿದೆ ನೋಡಿ. ಒಂದು 5-10 ನಿಮಿಷದಲ್ಲೇ ನೀವು ಎಲ್ಲ ಪಾತ್ರೆಗಳನ್ನೂ ಶ್ರಮ ಇಲ್ಲದೇ ಈ ರೀತಿ ಹಬ್ಬದ ಟೈಮ್ನಲ್ಲಿ ಕ್ಲೀನ್ ಮಾಡ್ಕೊಂಡು ಬಿಡ್ಬೋದು. ಈಗ ನಾನು ತೊಳೆದು ಕೂಡ ತೋರಿಸ್ತಾ ಇದ್ದೀನಿ ನೋಡಿ, ಎಷ್ಟು ನೀಟಾಗಿ ಪಾತ್ರೆ ಎಲ್ಲ ಕರೆ ಹೋಗಿದೆ. ಒಳಗಡೆ ನಿಮಗೆ ಅದು ವೈಟ್ ಸ್ವಲ್ಪ ಕಾಣ್ತಾ ಇರೋದು ಕಲಾಯಿ ಹಾಕಿರೋದು, ಯಾಕಂದರೆ ಮುದ್ದೆ ಎಲ್ಲ ಮಾಡುವಾಗ ಡೈರೆಕ್ಟಾಗಿ ಹಿತ್ತಾಳೆದಾಗಲಿ ತಾಮ್ರದ ಪಾತ್ರೆಗಳನ್ನ ಉಪಯೋಗಿಸ್ಬಾರ್ದು ಅಂತ ಹೇಳ್ತಾರೆ. ಹಾಗಾಗಿ ಈಗ ನಾವು ನೀರು ಕುಡಿಯುವಂಥ ಈ ಚೊಂಬನ್ನು ಕೂಡ ತೋರಿಸ್ತಾ ಇದ್ದೀನಿ ನೋಡಿ, ಎಷ್ಟು ಚೆನ್ನಾಗಿ ಎಷ್ಟು ಕ್ಲೀನಾಗಿ ಆಗಿಬಿಟ್ಟಿದೆ. ಹಬ್ಬದ ಟೈಮ್ನಲ್ಲಿ ಈ ರೀತಿ ಸುಲಭನಾಗಿ ಆಗುವಂಥದ್ದಿದ್ರೆ ನಮ್ಮಂಥ ಹೆಣ್ಮಕ್ಳಿಗೆ ಎಷ್ಟು ಸುಲಭ ಆಗುತ್ತಲ್ವ ಕೆಲಸ ಮಾಡ್ಕೊಳ್ಳೋದು. ಹಾಗೇನೇ ಟೆನ್ಷನ್ ಇಲ್ಲದೆ ಖುಷಿಯಾಗಿ ಹಬ್ಬ ಮಾಡ್ಕೋಬೋದಲ್ವ. ಈ ಟ್ರಿಕ್ನ ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ನಿಮ್ಮ ಪಾತ್ರೆಗಳನ್ನು ಫಳಫಳ ಅಂತ ತೊಳ್ಕೊಳ್ಳಿ. ಆಮೇಲೆ ಹೇಗಾಯಿತು, ಯಾವ ರೀತಿ ಕ್ಲೀನ್ ಆಯಿತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸ್ತೀರಾ. ಹಾಗೆ ಮತ್ತೊಂದು ಏನಂದರೆ, ಹಿತ್ತಾಳೆ ಪಾತ್ರೆ ಆಗಲಿ ತಾಮ್ರದ ಪಾತ್ರೆ ಆಗಲಿ ಯಾವುದೇ ಆದ್ರೂ ತೊಳೆದಿದ್ದ ತಕ್ಷಣ ಇಮಿಡಿಯೇಟ್ ಅದನ್ನು ಒರೆಸ್ಕೊಂಡು ಬಿಡಬೇಕು. ಅದರಲ್ಲಿ ನೀರಿನ ಕಲೆಗಳು ಇರಬಾರ್ದು. ನೀರಿತ್ತು ಅಂದರೆ ಆ ನೀರಿಂದು ಕಲೆಗಳೆಲ್ಲ ಒಣಗಿಬಿಟ್ಟು ಕಲೆ ಆಗಿಬಿಡುತ್ತೆ ನಿಮಗೆ. ಆಗ ನಿಮಗೆ ಪಾತ್ರೆ ತೊಳೆದಿದ್ದು ಕೂಡ ಯೂಸ್ ಇರೋದಿಲ್ಲ ನೋಡಿ. ನೋಡ್ತಾ ಇದ್ರೇ ಎಷ್ಟು ಹೊಳಿತಾ ಇದೆಯಲ್ಲ ಪಾತ್ರೆಗಳು. ನೀವು ಈ ಯುಗಾದಿ ಹಬ್ಬಕ್ಕೆ ಈ ಸಲ್ಯೂಷನ್ನ ಮಾಡಿಕೊಂಡು ಶ್ರಮ ಇಲ್ಲದೇ ನಿಮ್ಮ ಮನೇಲಿರೋ ಹಿತ್ತಾಳೆ ತಾಮ್ರದ ಪಾತ್ರೆಗಳನ್ನೆಲ್ಲ ಸ್ವಚ್ಛ ಮಾಡ್ಕೋತೀರಾ ಅಂತ ಅಂದ್ಕೊಂಡಿದ್ದೀನಿ. ಇದೇ ರೀತಿ ನಾನು ಸುಮಾರು ಟಿಪ್ಸ್ಗಳನ್ನ ಈಗಾಗಲೇ ತೋರಿಸಿದ್ದೀನಿ ಟಿಪ್ಸ್ ವಿಡಿಯೋದಲ್ಲಿ, ಅದನ್ನು ಕೂಡ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಈ ವಿಡಿಯೋ ಎಂಡ್ ಸ್ಕ್ರೀನಲ್ಲಿ ತೋರಿಸ್ತೀನಿ. ಮತ್ತಷ್ಟು ಈಸಿಯಾದಂಥ ರೆಸಿಪೀಸ್ಗಾಗಿ ಹಾಗೆ ಟಿಪ್ಸ್ಗಾಗಿ ಹೇಮಾಸ್ ಕುಕಿಂಗ್ ಚಾನಲ್ನ ಮರೀದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋಂಥ ಫೋಟೋಸ್ ಮೇಲೆ ಕ್ಲಿಕ್ ಮಾಡಿದಾಗ ಕೂಡ ನೀವು ಆ ವಿಡಿಯೋಸ್ನ ಕೂಡ ವಾಚ್ ಮಾಡ್ಬೋದು. ಥ್ಯಾಂಕ್ ಯು.